ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಪೆನ್ಡ್ರೈವ್ ಹಗರಣ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ಮೇಲೆ ಪರಿಣಾಮ ಬೀರಿದೆ. ಹಾಗೆಯೇ ನಮ್ಮ ಸೋಲಿಗೂ ಕಾರಣವಾಗಿರುವುದು ನಿಜ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆದರೂ ಜನತೆ ನೀಡಿರುವ ತೀರ್ಪನ್ನ ಗೌರವಪೂರ್ವಕವಾಗಿ ಸ್ವೀಕಾರ ಮಾಡುತ್ತೇವೆ. ಸೋಲಿಗೆ ಏನೆಲ್ಲ ಕಾರಣ ಇವೆ ಎಂಬುದರ ಬಗ್ಗೆ ಆಂತರಿಕವಾಗಿ ಚರ್ಚೆ ಮಾಡುತ್ತೇವೆ. ನೂತನವಾಗಿ ಸಂಸದರಾಗಿ ಆಯ್ಕೆಯಾಗಿರುವ ಶ್ರೇಯಸ್ ಪಟೇಲ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಅವರಿಂದ ಮತ್ತಷ್ಟು ಜಿಲ್ಲೆ ಅಭಿವೃದ್ಧಿಯಾಗಲಿ. ಹಾಗೆ 3ನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನರೇಂದ್ರ ಮೋದಿ ಅವರಿಗೆ ಎನ್ಡಿಎ ಮಿತ್ರ ಪಕ್ಷವಾಗಿರುವ ಜೆಡಿಎಸ್ ಕಡೆಯಿಂದ ಹಾರ್ದಿಕ ಅಭಿನಂದನೆ. ದೇಶದ ಪ್ರಗತಿಯ ಜೊತೆಗೆ ವಿಶ್ವಗುರು ಹಾಗೆಯೇ ಮೋದಿ ಅವರು ವಿಶ್ವಬಂಧುವಾಗಲಿ. ನಿರುದ್ಯೋಗ, ಬಡತನ ನಿವಾರಣೆ ಮಾಡುವ ಕೆಲಸ ಆಗಲಿ. ಹಾಗೆಯೇ ನಮ್ಮೆಲ್ಲರ ನಾಯಕರಾದ ಮಂಡ್ಯ ಸಂಸದ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿರುವುದಕ್ಕೆ ಮಂಡ್ಯ ಜನರಿಗೆ ಧನ್ಯವಾದ ಹೇಳಿ ಎಚ್ಡಿಕೆಗೆ ಶುಭಾಶಯ ಸಲ್ಲಿಸಿದರು. ಎಂಪಿ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಪರ ಕೆಲಸ ಮಾಡಿದ ಜೆಡಿಎಸ್ ಬಿಜೆಪಿಯ ಎಲ್ಲರಿಗೂ ಧನ್ಯವಾದ ಹೇಳಿದ ಲಿಂಗೇಶ್, ದಕ್ಷಿಣ ಪದವೀಧರ ಶಿಕ್ಷಕರ ಚುನಾವಣೆಯಲ್ಲಿ ಗೆದ್ದ ವಿವೇಕಾನಂದ ಅವರಿಗೆ ಶುಭಾಶಯ ಕೋರಿದರು. ಪ್ರಜ್ವಲ್ ಪ್ರಕರಣದ ಬಗ್ಗೆ ತನಿಖೆ ನಡೆಯುತ್ತಿದ್ದು ಸತ್ಯಾಸತ್ಯತೆ ಎಸ್ಐಟಿಯಿಂದ ಹೊರಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನೂತನವಾಗಿ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೇಯಸ್ ಪಟೇಲ್ ರವರಿಗೆ ವೈಯಕ್ತಿಕವಾಗಿ ಹಾಗೂ ಪಕ್ಷದ ಪರವಾಗಿ ಹೃದಯಪೂರ್ವಕವಾದಂಥ ಶುಭಾಶಯಗಳನ್ನು ಅರ್ಪಿಸುತ್ತಾ ಅವರಿಂದ ಹಾಸನ ಜಿಲ್ಲೆಗೆ ಅಭಿವೃದ್ಧಿಗೆ ಉತ್ತಮವಾದಂಥ ಕೆಲಸ ಆಗಲಿ ಅಂತ ಆಶೆಯನ್ನು ವ್ಯಕ್ತಪಡಿಸ್ತೇವೆ. ಎಲ್ಲಕ್ಕಿಂತ ಮಿಗಿಲಾಗಿ ನಿನ್ನೆ ತಾನೇ ಸನ್ಮಾನ್ಯ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಅವರ ಆಯ್ಕೆಗೆ ಜಾತ್ಯತೀತ ಜನತಾದಳ ಒಳಗೊಂಡಂತೆ ಎನ್ಡಿಎ ಮಿತ್ರ ಪಕ್ಷಗಳು ಸಹ ಬೆಂಬಲವನ್ನು ಸೂಚಿಸಿದ್ದು, ಈ ದೇಶದ ಪ್ರಗತಿ ಮುಂದಿನ ದಿನಮಾನಗಳಲ್ಲಿ ನಾಗಾಲೋಟದಲ್ಲಿ ಅಭಿವೃದ್ಧಿಯಾಗಲಿ. ವಿಶ್ವಗುರು ಜೊತೆಗೆ ವಿಶ್ವಗುರುಗಿಂತ ಮುಖ್ಯವಾಗಿ ವಿಶ್ವ ಬಂಧು ಅನ್ನೋದನ್ನು ಪ್ರಪಂಚಕ್ಕೆ ಎತ್ತಿ ತೋರಿಸ್ತಕ್ಕಂಥ ಕೆಲಸ ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆಗಲಿ. ಈ ದೇಶದ ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಭ್ರಷ್ಟಾಚಾರ ಹಿನ್ನೆಲೆ ನಾಗೇಂದ್ರ ಅವರು ರಾಜೀನಾಮೆ ನೀಡಿದ್ದಾರೆ. ಆದರೆ ಅನೇಕ ನಿಗಮಗಳಲ್ಲಿ ಇದೇ ರೀತಿಯ ಅವ್ಯವಹಾರ ನಡೆದಿದ್ದು ಸುಮೋಟೋ ಕೇಸ್ ದಾಖಲಿಸಿ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಕೆಲ ನಿಗಮಗಳಲ್ಲಿ ಹಣ ಇದ್ದರೂ ಖರ್ಚು ಮಾಡುತ್ತಿಲ್ಲ. ಎಷ್ಟೋ ಇಲಾಖೆಗಳಲ್ಲಿ ಬಿಲ್ ಬಾಕಿ ಉಳಿಸಿಕೊಂಡಿದ್ದಾರೆ ಎಂದ ಅವರು, ಗಂಗಾ ಕಲ್ಯಾಣ ಯೋಜನೆಯಡಿ ಉಳಿಸಿಕೊಂಡಿರುವ ಬಿಲ್ ಬಾಕಿ ಬಿಡುಗಡೆ ಮಾಡದಿದ್ದರೆ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ ಅವರು, ತುಮಕೂರಿನಲ್ಲಿ ದೇವೇಗೌಡರನ್ನ ಸೋಲಿಸಿದ್ದು ನಾನೇ ಎಂದಿರುವ ಸಚಿವ ರಾಜಣ್ಣ ಈಗ ಮುದ್ದ ಹನುಮೇಗೌಡ ಸೋಲನ್ನು ಒಪ್ಪಿಕೊಳ್ಳಲಿ. ಕೇಂದ್ರ ಸಚಿವರಾಗಿರುವ ಎಲ್ಲರಿಗೂ ಅಭಿನಂದನೆಗಳು. ಶೀಘ್ರವೇ ಜಿಲ್ಲೆಯಿಂದ ನಿಯೋಗ ತೆರಳಿ ಹಾಸನಕ್ಕೆ ಬರುವಂತೆ ಎಚ್ಡಿಕೆ ಅವರಿಗೆ ಆಹ್ವಾನ ನೀಡಲಾಗುವುದು ಎಂದು ತಿಳಿಸಿದರು. ಒಬ್ಬರು ಗೆಲ್ಲಬೇಕು, ಒಬ್ಬರು ಸೋಲ್ಲಬೇಕು. ಅವ್ರು ಗೆದ್ದಿದ್ದಾರೆ, ನಾವು ಸೋತಿದ್ದೀವಿ. ಯಾಕೆ ಸೋತಿದ್ದೀವಿ ಅಂತ ಆತ್ಮಾವಲೋಕನ ಮಾಡ್ಕೊಳ್ತೀವಿ. ಅದರಲ್ಲೇನಿಲ್ಲ. ಅವರು ಕೆಲಸ ಮಾಡಲಿ ಬಿಡಿ, ನೋಡೋಣ. ಆಮೇಲೆ ಈ ನಿಗಮಗಳದ್ದು ಮೊನ್ನೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ನಾವು ಸ್ವಾಗತ ಮಾಡ್ತೀವಿ. ಅವರು ಪಾತ್ರ ಇಲ್ಲ ಅಂತ ಹೇಳ್ತಿದ್ರು, ಇಲ್ಲದಿದ್ರೂ ಕೂಡ ಜವಾಬ್ದಾರಿ ಇದೆ. ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಒಂದರಲ್ಲೇ ಆಗಿಲ್ಲ. ದುರುಪಯೋಗ, ದುರ್ಬಳಕೆ 10 ನಿಗಮಗಳಿದ್ದಾವೆ ನಮ್ಮಲ್ಲಿ. ಎಲ್ಲ ನಿಗಮಗಳಲ್ಲೂ ಕೂಡ ಈ ಒಂದು ಅಕ್ರಮಗಳು, ದುರ್ಬಳಕೆ ಆಗಿರ್ತಕ್ಕಂಥ ಶಂಕೆ ಇದ್ದಾವೆ. ಆದ್ದರಿಂದ ನಾನು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ಸೋಮೋಟೋ ತಾವಾಗಿಯೇ ಎಲ್ಲ ನಿಗಮಗಳ ಬಗ್ಗೆನೂ ಕೂಡ ತನಿಖೆ ಮಾಡಬೇಕು. ಈಗ ತಾವು ನೋಡಿ, 1.25 ವರ್ಷ ಆಯಿತು. ಕಳೆದ ವರ್ಷದ ಬಿಲ್ಲೇ ಪಾವತಿ ಆಗಿಲ್ಲ, ಹಣ ಬಳಕೆ ಆಗಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಜೆಡಿಎಸ್ ವಕ್ತಾರ ರಘು ಉಂಗೆರೆ, ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಮುಖಂಡರಾದ ಸೈಯದ್ ಅಕ್ಬರ್, ಬಿದಿರಿಕೆರೆ ಜಯರಾಮ್ ಇದ್ದರು.